ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ವೋಟಿಂಗ್ ಅಂತೂ ಸಿಕ್ಕಾಬಡೆ ಬರ್ತಾ ಇದೆ ಪ್ರತಾಪ್ ಅವರಿಗೆ. ಜೊತೆಗೆ ಇವರು ಆಸ್ಪತ್ರೆಗೆ ಬೇರೆ ಸೇರಿದ್ರ. ಅಷ್ಟಾಗಿ ಇವರು ಪರ್ಫಾರ್ಮೆನ್ಸ್ ಅನ್ನ ನೀಡದೇ ಇದ್ರು ಕೂಡ ಇವರು ಎಲ್ಲರಿಗೂ ಕೂಡ ಇಷ್ಟವಾಗ್ತಿದ್ದಾರೆ. ಕರ್ನಾಟಕದಾದ್ಯಂತ ಫೇಮಸ್ ಬೇರೆ ಆಗಿದ್ದಾರೆ. ಅದಕ್ಕೆ ಪ್ರತಾಪ್ನ ಪ್ರತಿಯೊಬ್ಬರು ಕೂಡ ಇಷ್ಟಪಡಲು ಶುರು ಮಾಡಿದ್ದಾರೆ. ಈ ವಾರ ಅಂದ್ರೆ 13ನೇ ವಾರ ಅವರು ಕೂಡ ನಾಮಿನೇಟ್ ಆಗಿದ್ದು, ಕರೆಕ್ಟ್ ಆಗಿ ಇವರಿಗೆ ಆಟ ಆಡೋಕ್ಕೂ ಕೂಡ ಅವಕಾಶ ಸಿಕ್ಲಿಲ್ಲ. ಜೊತೆಗೆ ಕ್ಯಾಪ್ಟನ್ಸಿ ಅವಕಾಶ ಕೂಡ ಸಿಕ್ಲಿಲ್ಲ. ಆಮೇಲೆ ಆಸ್ಪತ್ರೆಗೆ ಬೇರೆ ಹೋಗಿ ಬಂದಿದ್ದಾರೆ. ಸ್ವಲ್ಪ ರೀತಿಯಲ್ಲಿ ಅವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಕಂಡು ಬಂದಿದೆ. ಈ ಹೊಸ ವರ್ಷಕ್ಕೆ ಚೆನ್ನಾಗಿ ಆಡ್ತಾರೆ ಎಲ್ಲರೂ ಅಂದ್ಕೊಂಡಿದ್ರು, ಆದ್ರೆ ಕಂಪ್ಲೀಟ್ ಆಗಿ ಕುಗ್ಗಿ ಹೋಗಿದ್ದಾರೆ. ಊಟ ತಿಂಡಿ ಕರೆಕ್ಟ್ ಆಗಿ ಮಾಡಿಲ್ಲ, ನಿಶಕ್ತಿ ಆಗಿದೆ, ಸ್ವಲ್ಪ ಆಯಾಸ ಆಗಿದೆ, ಜೊತೆಗೆ ಶಕ್ತಿ ಕೂಡ ಇಲ್ಲ. ಈ ರೀತಿಯ ಒಂದು ಸಮಸ್ಯೆ, ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಪ್ರತಾಪ್ ಅವರು. ಈ ವಾರ ಸೇವಾದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ವಾರ ಅವರು ಆಟ ಆಡ್ತಾರೆ. ಸೊ ಅವರಿಗೆ ಓಟ್ಗಳ ಅವಶ್ಯಕತೆ ಕೂಡ ಉಂಟು. ಎಲ್ಲರಿಗೂ ಕೂಡ ಅಚ್ಚರಿ. ಸೊ ಸುದೀಪ್ ಸರ್ ಕೂಡ ಬಹಳಷ್ಟು ರೀತಿಯಲ್ಲಿ ಅವರು ಕೂಡ ವೇಟಿಂಗ್ ನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ನಾಳೆ ಸುದೀಪ್ ಸರ್ ಅವರು ಇವ್ರನ್ನ ಡ್ರೋನ್ ಪ್ರತಾಪ್ ಅವ್ರನ್ನ ಸೇವ್ ಮಾಡಬೇಕಾಗುತ್ತೆ, ಬಚಾವ್ ಮಾಡಬೇಕಾಗುತ್ತೆ. ಯಾವ ರೀತಿ ವೋಟಿಂಗ್ಸ್ಗಳು ಬರುತ್ತೆ ಅಂತ ನಾಳೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಸಖತ್ತಾಗಿ ವೋಟಿಂಗ್ಸ್ಗಳು ಕೂಡ ಬಂದಿದೆ. ಡ್ರೋನ್ ಪ್ರತಾಪ್ ಅವರಿಗೆ ಎಲ್ಲರೂ ಕೂಡ ಇಷ್ಟಪಟ್ಟು ವೋಟಿಂಗ್ಸ್ಗಳನ್ನು ಕೂಡ ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಸೊ ನೀವು ಕೂಡ ಪ್ರತಾಪ್ ಅವರಿಗೆ ವೋಟ್ ಮಾಡಿದ್ದೀರಾ. ಒಬ್ಬರು 99 ವೋಟ್ಗಳನ್ನು ಮಾಡ್ಬೋದು. ಸೊ ಎಷ್ಟು ಬೇಕಾಗುತ್ತೆ ಅಂದರೆ ಎಷ್ಟು ಆಗುತ್ತೋ ಅಷ್ಟು ವೋಟ್ಸನ್ನು ಮಾಡ್ಬೋದು. ಸ್ವಲ್ಪ ಹೊತ್ತು ಟೈಮ್ ತಗೋಬೇಕಾಗುತ್ತೆ. ಅಂದರೆ ಒಂದು 5 ನಿಮಿಷಗಳ ಕಾಲ ಕಂಪ್ಲೀಟ್ ಒಂದು ಟೈಮನ್ನು ಇಡಬೇಕಾಗುತ್ತೆ ಒಂದು ವೋಟಿಂಗನ್ನು ಮಾಡೋಕ್ಕೆ ಒಂದು ಮೊಬೈಲ್ನಿಂದ. ಸೊ ನೀವು ಕೂಡ ವೋಟ್ ಹಾಕಿದ್ರೆ ಕಮೆಂಟ್ ಮಾಡಿ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ.